आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಕರುಣಾಶಾಲೆಗಳಾದ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ನಾಮಸ್ಮರಣೆಯ ಬಗ್ಗೆ ಪರಮಾದ್ಭುತವಾದ ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾ, ಹರಿನಾಮಸ್ಮರಣೆಯ ಮಹಾತ್ಮೆ, ಹರಿನಾಮಗಳು ಭಗವನ್ನಾಮಗಳಿಂದ ಪ್ರತಿಪಾದ್ಯನಾದ ಪ್ರತಿಪಾದ್ಯನಾದ ಭಗವಂತನ ಮಹಿಮೆಗಳನ್ನು ತಿಳಿದು ಹರಿನಾಮಸ್ಮರಣೆಯನ್ನು ಮಾಡಿದಾಗ ಆಗುವಂತಹ ಅದ್ಭುತವಾದ ಪರಿಣಾಮಗಳು, ಭಯ ನಿವಾರಣೆ, ಇವನ್ನೆಲ್ಲವನ್ನು ಕೂಡ ತಿಳಿಸಿದ್ದಾರೆ. 21ನೇ ಪದ್ಯದಲ್ಲಿ ಒಂದು ಮಾತನಾಡುತ್ತಾರೆ. ಈ ಜೀವನದ ಜಂಜಾಟದಿಂದ ಹೊರಗೆ ಹೋಗಲಿಕ್ಕೆ, ವೈರಾಗ್ಯ ಬರಲಿಕ್ಕೆ, ಮನಸ್ಸು ಚಂಚಲವನ್ನು ಬಿಡಲಿಕ್ಕಾಗಿ ಶಾಸ್ತ್ರದಲ್ಲಿ ಅನೇಕ ವಿಧಿನಿಷೇಧಗಳನ್ನು ಹೇಳಿದ್ದಾರೆ. ಈ ವಿಧಿನಿಷೇಧಗಳನ್ನು ಆಚರಣೆ ಮಾಡುವಾಗ ಬಿಂಬರೂಪಿಯ ಭಗವಂತನ ಬಗ್ಗೆಯೂ ನಮಗೆ ಜಾಗೃತಿ ಇರಬೇಕು. ಬಿಂಬಮೂರ್ತಿ ಭಗವಂತನ ಬಗ್ಗೆ ಜ್ಞಾನ ಇಲ್ಲದೆ ಕೇವಲ ಕರ್ಮಗಳನ್ನು ನಾವು ಡೊಂಬನಂದದಿ ಡಾಂಬಿಕ ಕರ್ಮದಾಡಂಬರ ತೋರುತ್ತ ಬೊಂಬೆಗಳಾಂಬರ ಹಾಸಿಟ್ಟು ಕುಂಭದಿ ನೀರೆರೆದು ಪೊಂಬಣ್ಣದೊಡವೆಯ ರಂಭಫಲ ಜಾಂಬೂನದಾಂಬರವೆಂಬೋ ಮಂತ್ರದ ಕದಂಬ ನುಡಿದು ನೀ ನಂಬುಗಳ ತುಂಬಿಸಿ ಶಂಖದಿ ಸಂಭ್ರಮದಲ್ಲಿ ಉಗ್ಗಿ ಬಿಂಬನುಂಡನು ತೇಗಿದೆ ಎಂಬುವಿಯಲ್ಲೋ ಅಂತ ಭಗವಂತನ ಪ್ರತಿಮಾರ್ಚನೆಯೇ ಭಗವಂತ ಅಂತ ತಿಳಿಯದೆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ, ಆ ಪ್ರತಿಮೆಯಲ್ಲಿರುವ ಭಗವಂತನೇ ನನ್ನಲ್ಲೂ ಇದ್ದಾನೆ ಎಂಬತಕ್ಕಂಥ ಜ್ಞಾನ ನಮಗೆ ಜಾಗೃತವಾಗಬೇಕು. ಅದಾಗದೆ ಹೋದರೆ ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನದಿ ಹೃದಯಾಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನೆ ಭಜಿಸು. ಇದೆಲ್ಲ ಹೊರಗಡೆ ಮಾಡತಕ್ಕಂತಹ ಪೂಜೆಗಳೆಲ್ಲ ಒಳಗಿರುವ ಅಂತರಂಗದಲ್ಲಿರುವ ಭಗವಂತನ ಬಿಂಬಮೂರ್ತಿಯ ಪೂಜೆ ಎನ್ನುವ ಅನುಸಂಧಾನ ನಮಗೆ ಬರಬೇಕು. ಒಳಗಿರುವ ದೇವರನ್ನು ಕಾಣದೆ ಹೊರಗಡೆ ಇರುವ ನಾವು ಕಂಚು ಹಿತ್ತಾಳೆಯ ಪ್ರತಿಮೆಗಳ ನೆರಹಿ ಮಿಂಚಲೆಂದೆನುತ ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಬಹು ಪೂಜೆಗಳ ಮಾಳ್ಪುದು ಉದರ ವೈರಾಗ್ಯವಿದು ಅಂತಾರೆ ದಾಸರಾಯರು. ಮುಖ್ಯವಾಗಿ ಮಾಡಬೇಕಾದದ್ದು ಒಳಗಿರುವ ಬಿಂಬಮೂರ್ತಿಯ ಭಗವಂತನ ಚಿಂತನೆ ನಮಗೆ ಬರಬೇಕು. ಅದಕ್ಕಾಗಿ ದಾಸರಂತಾರೆ, ಹೃದಯಾಮಲ ಸದನದಿ, ಹೃದಯ ಕಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನ್ನು ಭಜನೆ ಮಾಡು. ಇದನ್ನು ತಿಳಿಯದೆ, ಒಳಗಿರುವ ಬಿಂಬನಾದ ಭಗವಂತನಿಗೆ ಪೂಜೆ ಎಂಬುದನ್ನು ತಿಳಿಯದೆ, ಈ ಪೂಜಾ ಪ್ರಕರಣವನ್ನು ತಿಳಿಯದೆ ಎಷ್ಟು ಫಲಗಳ ಲಕ್ಷ ಫಲ ದೇವರಿಗೆ ಸಮರ್ಪಣೆ ಮಾಡೋಣ, ಪುಷ್ಪಾರ್ಚನೆ ಮಾಡೋಣ, ಒಳ್ಳೆಯ ನೀರನ್ನು ತಂದು ಕೇಸರಿ ಪಚಕರ್ಪೂರ ಹಾಕಿ ಮಾಡೋಣ, ಶ್ರೀ ತುಳಸಿಯನ್ನು ಲಕ್ಷ ತುಳಸಾರ್ಚೆಯನ್ನು ಮಾಡಿದರೂ ಕೂಡ ಭಗವಂತ ಒಪ್ಪೋದಿಲ್ಲಪ್ಪ. ಯಾಕೆಂದರೆ ಒಪ್ಪೋನು ವಾಸುದೇವ ಸದಾ. ಮುಖ್ಯವಾಗಿ ಒಳಗಿರುವ ಬಿಂಬಮೂರ್ತಿಯ ಬಗ್ಗೆ ನಮಗೆ ಜ್ಞಾನ ಆಗಬೇಕು. ಹರಿವಿಸ್ಮರಣೆಯಿಂದ ಬಹಿರ್ಕರ್ಮಗಳನ್ನು ಮಾಡಿ ದೇಹ ಬಳಲಿಸಬೇಡ. ಹೃದಯಸ್ಥ ಹರೇರ್ ಮೂರ್ತೆ ಜೀವೋ ಯತ್ ಪ್ರತಿಬಿಂಬಕ. ಅದರಿಂದ ಹೃದಯದೊಳಗಿರೋ ಹರಿಮೂರ್ತಿಯನ್ನು ಭಜಿಸಬೇಕು. ಅನುಸಂಧಾನ ಇಲ್ಲದೆ, ಹರಿಸ್ಮರಣೆ ಇಲ್ಲದೆ, ಪೂಜಾ ಪ್ರಕರಣವನ್ನು ತಿಳಿಯದೆ ಅಗ್ರೋದಕ, ಅಭಿಷೇಕ
ಶ್ರೀ ತುಳಸಿ ಪುಷ್ಪ ಫಲಾದಿ ಸಮರ್ಪಣೆ ಮಾಡಿದರೆ ಪರಮಾತ್ಮ ಒಪ್ಪಲ್ಲ ಅಂದರೆ ಮಾಡಬೇಡ ಅಂತ ಅರ್ಥ ಅಲ್ಲ. ಮಾಡುವಾಗ ಈ ಅನುಸಂಧಾನವನ್ನು ದೊಡ್ಡವರಿಂದ ತಿಳಿದು ಮಾಡಿಕೋ ಎಂಬುದಾಗಿ ದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಪದ್ಯ 22ನೇ ಪದ್ಯ. ದೇವರನ್ನು ಪಂಚಭೂತಗಳಲ್ಲಿ ನಾರಾಯಣಾದಿ ಪಂಚರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಯಾರ ನಾಮಸ್ಮರಣೆ ಮಾಡ್ತಾ ಇದ್ದೀವೋ ಅವನು ನಮ್ಮೊಳಗಿದ್ದು ಹೃದಯ ಕಮಲದಿ ವಿರಾಜಿಸುವ ಅಂತ ಹೇಳಿದರು. ಅವನು ಬರೀ ಹೃದಯದಲ್ಲಿ ಮಾತ್ರ ಇಲ್ಲ, ಆ ಪರಮಾತ್ಮ ತಾನು ಪಂಚಭೂತಗಳಲ್ಲಿ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಹರಿಕಥಾಮೃತ ಸಾರದ ಅನೇಕ ಸಂಧಿಗಳಲ್ಲಿ ಆಯಾ ಪ್ರಕರಣಗಳನ್ನು ಹೇಳುವಾಗ ಈ ಎಚ್ಚರಿಕೆಯನ್ನು, ಈ ಒಂದು ಚಿಂತನೆಯನ್ನು, ಅನುಸಂಧಾನವನ್ನು ಜಗನ್ನಾಥದಾಸರು ನಮಗೆ ಕೊಡ್ತಲೇ ಇದ್ದಾರೆ. ಈಗ ಛಾಂದೋಗ್ಯೋಪನಿಷತ್ತಲ್ಲಿ ಬರುವ ಭಗವದ್ರೂಪದ ಚಿಂತನೆಗಳನ್ನು ತೋರಿಸ್ತಾ ಇದ್ದಾರೆ. ಪಂಚಭೂತಾದಿಗಳಲ್ಲಿ ನಾರಾಯಣನ ಪಂಚರೂಪಗಳನ್ನು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಈ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಹೊರಗಡೆ ಸ್ಥೂಲವಾಗಿ ವಿಸ್ತಾರವಾಗಿದೆ, ನಮ್ಮಲ್ಲಿ ಸೂಕ್ಷ್ಮವಾಗಿದೆ. ಈ ಪಂಚರೂಪಗಳನ್ನು ನಾವು ಚಿಂತನೆ ಮಾಡಬೇಕು, ಭಗವಂತನ ಮಹಿಮೆಯನ್ನು ತಿಳಿಯಬೇಕು ಎಂಬುದಕ್ಕೋಸ್ಕರವಾಗಿ 22ನೇ ಪದ್ಯವನ್ನು ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕ ಅಗ್ನಿಯಳು ಸಂಕರ್ಷಣಾಕ್ವಯ ವಾಯುಗನು ಪ್ರದ್ಯುಮ್ನ ಅನಿರುದ್ಧ ಇರುತಿಗನು ಆಕಾಶದೊಳು ಮೂರೆರಡು ರೂಪವ ಧರಿಸಿ ಭೂತಗ ಕರೆಸುವನು ತನ್ನಾಮ ರೂಪದಿ ಪ್ರಜರ ಸಂತೈಪ. ಇಷ್ಟರೊಳಗೆಲ್ಲ ಇದ್ದು ಭಗವಂತ ನಮ್ಮನ್ನು ಸಂತೈಸ್ತಾ ಇದ್ದಾನೆ ಎನ್ನುವುದನ್ನು ತಿಳಿಯಬೇಕು. ಪರಮಾತ್ಮನ ಪಂಚರೂಪದ ಚಿಂತನೆ ನಮಗೆ ಬರಬೇಕು ಎಂಬುದನ್ನು ಹೇಳ್ತಾ, ಧರಣಿ ನಾರಾಯಣನು ಓಡಾಡುವ ಭೂಮಿ ದೇವಿ ಅಭಿಮಾನಿಯಾಗಿದ್ದಾಳೆ ಧರಾದೇವಿ. ಅವಳೊಳಗೆ ನಾರಾಯಣ ಇದ್ದಾನೆ. ಆ ನಾರಾಯಣ ನಮ್ಮನ್ನು ಹೊತ್ತಿದ್ದಾನೆ. ಆ ಭಗವಂತ ನಮ್ಮ ದೇಹದಲ್ಲೂ ಇದ್ದಾನೆ, ನಮ್ಮ ಕೆಳಗೂ ಇದ್ದಾನೆ. ಇದನ್ನು ನೀ ತಿಳಿ. ಬೆಳಗ್ಗೆ ಎದ್ದು ಕೂಡಲೇ ಮೊದಲು ಕಾಲನ್ನಿಡುವುದು ಭೂಮಿಯ ಮೇಲೆ, ಮುಂದೆ ನಮಗೆ ಸೆಕೆಂಡ್ ಬೇಕಾಗುವುದು ನೀರು. ಉದಕದಿ ತುರಿಯ ನಾಮಕ, ನೀರಿನಲ್ಲಿ ಅಪ್ಪಲ್ಲಿ ಪರಮಾತ್ಮ ವಾಸುದೇವ ಎಂಬತಕ್ಕಂಥ ಹೆಸರಿನಿಂದ ನೀರಲ್ಲಿದ್ದಾನೆ. ಇದಾದ ಮೇಲೆ ಅಗ್ನಿಯೊಳು ಸಂಕರ್ಷಣಾಕ್ವಯ, ತೇಜಸ್ತತ್ವದಲ್ಲಿ ಪೃಥ್ವಿ ತತ್ವ ಆಯಿತು, ಅಪ್ತತ್ವ ಆಯಿತು. ಈಗ ತೇಜಸ್ತತ್ವದಲ್ಲಿ ಸಂಕರ್ಷಣ ಎಂಬತಕ್ಕಂಥ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ವಾಯುವಿನಲ್ಲಿ ಪೃಥ್ವಿ, ಅಪ್ಪು, ತೇಜ, ವಾಯು. ವಾಯುವಿನಲ್ಲಿ ಪ್ರದ್ಯುಮ್ನ ರೂಪದಿಂದ ಆಕಾಶದಲ್ಲಿ ಅನಿರುದ್ಧ ನಾಮಕನಾಗತಕ್ಕಂಥ ವಾಯುವಿನಲ್ಲಿ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಆಕಾಶದಲ್ಲಿ ಅನಿರುದ್ಧ, ಆಕಾಶ ತತ್ವದಲ್ಲಿ ಅನಿರುದ್ಧ ಇರತಕ್ಕಂಥವನಾಗಿದ್ದಾನೆ. ಹೀಗೆ ಮೂರೆರಡು ರೂಪವ ಧರಿಸಿ, 3 + 2 ಇಂಟು ಮಾಡಬಾರ್ದು, 5 ಹೇಳಿದ್ದೆ 5. ಆದ್ದರಿಂದ ಅನೇಕ ಕಡೆಗಳಲ್ಲಿ ಈ ಥರದ ತಪ್ಪುಗಳು ನಮ್ಮಿಂದ ಆಗೋದುಂಟು. 3 2 ಅಂತಂದರೆ 3 2 ಮಾಡಿಕೊಂಡು 6 ಮಾಡ್ಕೊಳ್ಳೋದುಂಟು, ಮಾಡಬಾರ್ದು. ಇಲ್ಲಿ ಸೇರಿಸಬೇಕು. 3 + 2 5ಗಳಲ್ಲಿ, ಯಾಕೆಂದರೆ ಮುಂದೆ ಭೂತಗಳ ಕರೆಸುವನು ಅಂತ ಇದ್ದಾರೆ. 3 ರೂಪವ ಧರಿಸಿ ಭೂತಗ ಕರೆಸುವನು ತನ್ನಾಮ ರೂಪದೀ. ಪೃಥ್ವಿ ಅಂತ ಭಗವಂತನಿಗೆ ಹೆಸರು, ಅಪ್ಪಂತ ದೇವರಿಗೆ ಹೆಸರು, ವಾಯು ಅಂತ ದೇವರಿಗೆ ಹೆಸರು, ತೇಜಸ್ಸಂತ ಭಗವಂತನಿಗೆ ಹೆಸರು. ಸರ್ವನಾಮ ಯಥೋ ವಿಷ್ಣು, ಎಲ್ಲ ಹೆಸರುಗಳು ದೇವರನ್ನೇ ಹೇಳ್ತಾವೆ. ಅಂಥ ಪರಮಾತ್ಮ ವಾಯುವಿನಲ್ಲಿದ್ದಾನೆ, ಅಗ್ನಿಯಲ್ಲಿದ್ದಾನೆ, ಪೃಥ್ವಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ. ಹೀಗೆ ಅದದೇ ಹೆಸರನ್ನು ಅದನ್ನಿಟ್ಟುಕೊಂಡು ದೇವರು ಅದರಲ್ಲಿ ಇರುವುದರಿಂದ ಆ ಪದಾರ್ಥಗಳಿಗೆ ಆ ಹೆಸರು ಬಂದಿದೆ. ಪೃಥ್ವಿಗೆ ಪರಮಾತ್ಮ ಇರುವುದರಿಂದ, ಅಪ್ಪಿಗೆ ಪರಮಾತ್ಮ ಅಪ್ನಾಮಕನಾಗಿರುವುದರಿಂದ, ಪ್ರತಿಯೊಂದರಲ್ಲೂ ಪರಮಾತ್ಮ ಇದ್ದು ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದ್ದೇನು ಮಾಡ್ತಾನೆ ಹೊರಗಡೆ ಅಂತಂದರೆ, ತನ್ನ ಜಗತ್ತನ್ನು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ? ರಕ್ಷಣೆ ಮಾಡ್ತಾ ಇದ್ದಾನೆ, ಸಂತೈಸ್ತಾ ಇದ್ದಾನೆ. ಅದನ್ನೇ ಕರ್ಮದರ್ಪಣ ಅನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ವ್ಯಾಖ್ಯಾನಕಾರಂತಾರೆ. ನಾರಾಯಣಂ ವಾಸುದೇವಂ ಧರಾಯಾಂ ಉದಕೆ ಕ್ರಮಾತ್ ವಾಯುವಾಕಾಶಗತೌ ಪ್ರದ್ಯುಮ್ನ ನಿರುದ್ಧೌ ಸ್ಮರಪ್ರಭು ಎಂಬುದಾಗಿ ಕರ್ಮದರ್ಪಣದಲ್ಲಿ ಹೇಳಿದ್ದಾರೆ. ಹೀಗೆ ಭೂಮಿ ಮುಂತಾದ ಪಂಚಭೂತಗಳಲ್ಲಿ ಭಗವನ್ಮೂರ್ತಿಗಳ ಸ್ಮರಣೋಪಾಸವನ್ನು ಭೂಮಿಯಲ್ಲಿ ನಾರಾಯಣ, ಜಲದಲ್ಲಿ ವಾಸುದೇವ, ವಾಯುವಿನಲ್ಲಿ ಪ್ರದ್ಯುಮ್ನ, ಆಕಾಶದಲ್ಲಿ ಅನಿರುದ್ಧ, ಅಗ್ನಿಯಲ್ಲಿ ಸಂಕರ್ಷಣ ಎಂಬತಕ್ಕಂಥ ಭಗವದ್ರೂಪಗಳನ್ನು ಸ್ಮರಣೆ ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ. ಹೀಗೆ ಪ್ರಜರನ್ನು ಭಗವಂತ ಸಂತೈಸ್ತಾನೆ ಎಂಬುದನ್ನು ಹೇಳಿದ ನಂತರದಲ್ಲಿ, ಪ್ರಜರನ್ನು ಸಂತೈಸ್ತಾನೆ ಯಾವುದರಿಂದ? ನಮಗೆ ಮೊದಲು ಬೇಕಾದದ್ದು ಜೀವನಕ್ಕೆ ಮಳೆ,
ಮಳೆ ಬರದೇ ಹೋದರೆ, ವೃಷ್ಟಿ ಬರದೇ ಹೋದರೆ ಭಾಳ ದುಃಖ. ವೃಷ್ಟಿ ಆಗದೇ ಇದ್ದರೆ ಅನ್ನ ಇಲ್ಲ, ಅನ್ನ ಇಲ್ಲದೆ ಇದ್ದರೆ ಬದುಕಲಿಕ್ಕಾಗಲ್ಲ. ಅದಕ್ಕೆ ಭಗವಂತ ಆ ವೃಷ್ಟಿ ಬರಬೇಕಾದ್ರೆ ಆಗತಕ್ಕಂಥ ಮಿಂಚು, ಸಿಡಿಲು, ಮಳೆಯ ನೀರು, ಮೋಡ ಇದರಲ್ಲೆಲ್ಲ ಹೇಗಿದ್ದಾನೆ ಭಗವಂತನ ರೂಪ ಎಂಬುದನ್ನು ಕೂತ್ಕೊಂಡು ಬೇರೆ ಮಾಡಲಿಕ್ಕೆ, ಆಲೋಚನೆ ಮಾಡಲಿಕ್ಕೆ ಬೇರೆ ವಿಚಾರಗಳೇ ಇಲ್ಲರಿ. ಇಂಥ ಭಗವದ್ ರೂಪಗಳ ಚಿಂತನೆ ಬರ್ತಾ ಇದ್ದರೆ ಸಾಂಸಾರಿಕ ದುಃಖಗಳಾಗಲಿ, ನಾನು ಸಂಸಾರ ಕಾಪಾಡ್ತೀನಿ ಎಂಬತಕ್ಕಂಥ ಮೂರ್ಖತನವಾಗಲಿ ಯಾವುದೂ ಬರೋದಿಲ್ಲ. ಇಷ್ಟು ಭಗವದ್ ರೂಪಗಳ ಚಿಂತನೆಯನ್ನು ನಾವು ಮಾಡ್ತಾ ಇರಬೇಕು. ಪರಮಾತ್ಮನ ಬಗ್ಗೆ ಹೇಳ್ತಾರೆ, ಘನಗತನು ತಾನಾಗಿ ನಾರಾಯಣನು ತನ್ನಾಮದಿ ಕರೆಸುತ ವನದ ಗರ್ಭೋದಕದಿ ನೆಲಸಿಗ ವಾಸುದೇವಾಕ್ಯ ಧ್ವನಿ ಸಿಡಿಲು ಸಂಕರ್ಷಣನು ಮಿಂಚಿನೊಳು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹನಿಗಳೊಳಗನಿರುದ್ಧ ನಿಪ್ಪನು ವರುಷನೆಂದೆನಿಸಿ. ಘನಗತನು ತಾನಾಗಿ, ಮಳೆ ಬರಬೇಕಾದ್ರೆ ವಾಯುದ್ವಾರ ಮೋಡದಲ್ಲಿ ನಾರಾಯಣ ರೂಪಿ ಹರಿತಾನಿದ್ದಾನೆ. ಘನಗತನು ತಾನಾಗಿ ನಾರಾಯಣನು ತನ್ನ ಆಮದಲ್ಲಿ ಕರೆಸುವ. ಘನ ಅಂತ ಭಗವಂತನಿಗೆ ಹೆಸರು. ತಾನು ಘನಗತನಾಗಿ, ಆ ಘನ ಅನ್ನುವ ಹೆಸರು, ಅದಕ್ಕೆ ಮೋಡ ಎಂಬತಕ್ಕಂಥ ಹೆಸರು. ಘನಜೀಮೂತ ಅಂತ ಪರಮಾತ್ಮ ಘನಗತನಾಗಿ ತಾನಿದ್ದಾನೆ, ತನ್ನಾಮದಲ್ಲಿ ಕರೆಸ್ತಾ ಇದ್ದಾನೆ. ಅದಾದ ಮೇಲೆ ವನದ ಗರ್ಭೋದಕದಿ ನೆಲೆಸಿಗ. ವನದ ಗರ್ಭೋದಕದಿ, ಪೃಥ್ವಿ ಆಧಾರವಾಗಿರ್ತಕ್ಕಂಥ ನೀರು ಮೇಘದಲ್ಲಿದ್ದೆ. ಈ ನೀರಿನಲ್ಲಿ ವಾಸುದೇವ ತಾನು ಗರ್ಭೋದಕ ನಾಮದಿಂದ ಇದ್ದಾನೆ. ಇನ್ನಾದ ಮೇಲೆ ಧ್ವನಿ ಸಿಡಲು, ವಾಯು ತಾಡನೆ ಗಾಳಿಗೆ ಮೋಡಕ್ಕೆ ಆದಾಗ ಹುಟ್ಟತಕ್ಕಂಥ ಅದ್ಭುತವಾದ ಮೇಘದ ಧ್ವನಿ ಸಿಡಿಲು ಹುಟ್ಟುತ್ತೆ. ಇವಳೊಳಗೆ ಸಂಕರ್ಷಣ ಇದ್ದಾನೆ. ಸಂಕರ್ಷಣ ಇದ್ದಾನೆ. ಮಿಂಚು ಎಂಬತಕ್ಕಂಥ ಹೆಸರಿನಿಂದ ಮಿಂಚು ಥಳಕ್ಕನೆ ಹೊಳೆಯುವ ರೂಪ ಪ್ರದ್ಯುಮ್ನ ನಾಮಕ ಹರಿಯದ್ದು. ವೃಷ್ಟಿಯ ಹನಿಗಳೊಳು ಮಳೆಯ ಹನಿಗಳು ಅಪ್ತತ್ವದಿಂದ ಉತ್ಪತ್ತಿಗೆ ಕಾರಣ ಅನಿರುದ್ಧ. ಹೀಗೆ ಮಳೆ ಹನಿಗಳಲ್ಲಿ ತದಾಕಾರ ರೂಪ ಅದೇ ನಾಮದಿಂದ ವರುಷನೆಂದೆನಿಸಿ ಈ 5 ರೂಪಗಳಿಂದ 5 ಕಾರ್ಯ ಮಾಡಿಸುತ್ತಾ ವರ್ಷೋತ್ರಾಸ್ತಿಯಿಂದ ನೀರಿನ ಸಿಂಚನೆ, ಮಳೆ ಹನಿಯಲ ಕ್ರಮವಾಗಿ ಭಗವಂತ ಹೀಗೆ ಎಲ್ಲವನ್ನ ಮಾಡ್ತಾ ಇದ್ದಾನೆ. ವೃಷ್ಟೌ ಪಂಚವಿಧಂ ಸಾಮ ಉಪಾಸೀತ ಪುರೋವಾತೋ ಹಿಂಕಾರ ಮೇಘ ಜಾಯತೆ ಸ ಪ್ರಸ್ತಾವ ಎಂಬತಕ್ಕಂಥ ಛಾಂದೋಗ್ಯದಲ್ಲಿ ಬರುವ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಭಗವಂತನನ್ನು ಪಂಚಭೂತಗಳ ಒಳಗೆ ಇದ್ದು, ನಮ್ಮೊಳಗಿದ್ದು, ಹೊರಗಡೆಯೂ ಇದ್ದು ಭಾಳ ಅದ್ಭುತವಾದ ಕೆಲಸಗಳನ್ನು ಭಗವಂತ ಮಾಡಿಕೊಡ್ತಾನೆ. ಇಂಥ ಪರಮೋಪಕಾರಿ ಇದ್ದಾನೆ ಎಂಬುದನ್ನು ಸ್ಮರಣೆ ಮಾಡಿ ನಾವು ನಾಮಸ್ಮರಣೆಯನ್ನು ಮಾಡಬೇಕೇ ಹೊರತು ಕೇವಲ ನಾಮಸ್ಮರಣೆಯನ್ನು ಮಾಡುವುದರಿಂದ ಅಲ್ಪ ಫಲ ಬರುತ್ತೆ. ಈ ರೀತಿಯಾಗಿ ಮಹಾತ್ಮ ಜ್ಞಾನಪೂರ್ವಕವಾಗಿ ಮಾಡಿದರೆ ಹೆಚ್ಚಿನ ಪುಣ್ಯ ಬರುತ್ತೆ ಎಂಬುದನ್ನು ದಾಸವರೇಣ್ಯರಾದ ಮಾನವಿ ದಾಸಾರ್ಯರು, ಜಗನ್ನಾಥದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಜನ ಯಾಕೆ ಮಾಡೋದಿಲ್ಲ, ಯಾಕೆ ತಿಳಿಯೋದಿಲ್ಲ ಅನ್ನೋದನ್ನು ಜಗನ್ನಾಥದಾಸರು ಮುಂದೆ ಹೇಳ್ತಕ್ಕಂಥವರಾಗುತ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.